ಅವಧೂತ ಚಿಂತನ ಶ್ರೀ ಗುರುದೇವ ದತ್ತ. ಓಂ ಪರಬ್ರಹ್ಮ ಪರಮಾತ್ಮನೇ ನಮಃ. ಉತ್ಪತ್ತಿ ಸ್ಥಿತಿ ಪ್ರಳಯಂಕರಾಯ ಬ್ರಹ್ಮ ಹರಿಹರಾಯ ತ್ರಿಗುಣಾತ್ಮನೇ ಸರ್ವ ಕೌತುಕಾನಿ ದರ್ಶಯ ದರ್ಶಯ ದತ್ತಾತ್ರೇಯಾಯ ಶ್ರೀ ಸ್ವಾಮಿ ಸಮರ್ಥ ಆದೇಶ್. ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೆ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು. ಇವತ್ತು ತುಂಬ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ವಿಡಿಯೋ ಇದೆ. ವಿಡಿಯೋಕ್ಕಿಂತ ಮುಂಚಿತವಾಗಿ ಬರುವಂಥ ಹೋಳಿ ಹುಣ್ಣಿಮೆಯ ದಿವಸ ಮಾಡುವಂಥ ಸೇವೆಯನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಹೋಳಿ ಹುಣ್ಣಿಮೆಯ ದಿವಸ ಸಾಯಂಕಾಲ 5:30 6:15 ಸತ್ಯನಾರಾಯಣ ಪೂಜೆ ಮತ್ತು ನಿಮ್ಮ ಕುಲದೇವರಿಗೆ ನಿಮ್ಮ ಕುಲದೇವರಿಗೆ ಅಭಿಷೇಕ ಮಾಡಬೇಕು. ಅದನ್ನು ನೀವು ಬೆಳಗ್ಗೆ ಆದರೂ ಮಾಡ್ಕೊಳ್ಳಿ ಅಥವಾ ಸಾಯಂಕಾಲ ಆದರೂ ಕೂಡ ಮಾಡ್ಕೊಳ್ಳಿ. ತದನಂತರ ನಿಮ್ಮ ಕುಲದೇವರ ಆಶೀರ್ವಾದ ತಗೊಂಡು ಅದಾದ ಮೇಲೆ ನೀವು ನಂಬಿರ್ತಕ್ಕಂಥ ಗುರುಗಳು, ಅದು ಯಾವುದೇ ಗುರುಗಳಾಗಿರಲಿ, ಸಿದ್ಧಾರೂಢರೇ ಆಗಲಿ, ರಾಯರೇ ಆಗಿರಲಿ, ದತ್ತ ಮಹಾರಾಜರೇ ಆಗಿರಲಿ, ಮತ್ತೊಬ್ಬರೇ ಆಗಿರಲಿ, ಅವರನ್ನು ಮನಸ್ಸಲ್ಲಿ ನೆನೆಸಿಕೊಂಡು ನಾನು ಮಾಡುವಂಥ ಸತ್ಯನಾರಾಯಣ ಪೂಜೆ ಸಂಪೂರ್ಣ ಫಲಪ್ರಾಪ್ತಿ ಆಗಲಿ ಅಂತ ನೀವು ಬೇಡಿಕೊಂಡು ಹುಣ್ಣಿಮೆ ದಿವಸ ಸಾಯಂಕಾಲ 5:30 6:15 ಈ ಒಂದು ಸತ್ಯನಾರಾಯಣ ಪೂಜೆಯನ್ನು ಮಾಡಬೇಕು. ಇದಕ್ಕೇನೂ ಇಲ್ಲ, ಬರೀ ಒಂದು 100 ರೂಪಾಯಿ ಖರ್ಚು ಬರುತ್ತೆ. ನೀವೇ ಒಂದು ಸತ್ಯನಾರಾಯಣ ಪೂಜೆಯ ಪುಸ್ತಕ ತಂದು ಫೋಟೋ ತಂದು ಇಟ್ಟು ಅದನ್ನು ಸಂಕಲ್ಪ ಮಾಡಿಕೊಂಡು ನಾನು ಇಷ್ಟು ದಿವಸ ಒಂದು ಸತ್ಯನಾರಾಯಣ ಪೂಜೆ ಮಾಡ್ತೀನಿ ಅಂತ ಬೇಡಿಕೊಂಡು ಅವತ್ತು ನೀವು ಒಂದು ಸತ್ಯನಾರಾಯಣ ಸ್ವಾಮಿಯ ಸೇವೆಯನ್ನು ಮಾಡಿಕೊಂಡು, ಆದರೆ ಯಾವುದೇ ಕಾರಣಕ್ಕೂ ಕೂಡ ಪ್ರಸಾದವನ್ನು ಮನೆಯಲ್ಲೇ ಕೊಡಬೇಕು, ಹೊರತಾಗಿ ಅದನ್ನು ಹೊರಗಡೆ ಎಲ್ಲೂ ಕೊಡಕೂಡ್ದು. ಮತ್ತು ಸತ್ಯನಾರಾಯಣ ಪೂಜೆ ಆದ ನಂತರ ಹಣ ಹೊರಗಡೆ ಕೊಡೋದಾಗಲಿ ಅಥವಾ ಅರಿಶಿನ ಕುಂಕುಮ ಕೊಡೋದಾಗಲಿ, ಉಪ್ಪು ಖಾರ ಕೊಡೋದಾಗಲಿ, ಮಾಡಿರ್ತಕ್ಕಂಥ ಅಡುಗೆ ಕೊಡೋದಾಗಲಿ ಇವೆಲ್ಲವೂ ನಿಷಿದ್ಧವಾಗಿರುತ್ತೆ. ಸತ್ಯನಾರಾಯಣ ಪೂಜೆ ಮಾಡುವಂಥ ಕರ್ತೃಗರು ಅವತ್ತು ಉಪವಾಸ, ಬೆಳಗ್ಗೆಯಿಂದ ಸಾಯಂಕಾಲ ಉಪವಾಸ ಇದ್ದು ಸಾಯಂಕಾಲ ನೈವೇದ್ಯವನ್ನು ಸ್ವೀಕರಿಸಬೇಕು. ಬನ್ನಿ ಹಂಗಾರೆ ಇವತ್ತು ಒಂದು ಅನುಭವ ಇದೆ, ಅದನ್ನು ನೋಡ್ಕೊಂಬರೋಣ. ಈ ಅನುಭವ ಕೌಶಲ್ಯ ಅನ್ನೋ ಒಬ್ಬ ಹೆಣ್ಣು ಮಗುವಿನ ಈ ಅನುಭವ. ಕೌಶಲ್ಯ ಅವರು ಮೂಲತಃ ಬೆಳಗಾವಿನವರು. ಕೌಶಲ್ಯ ಮತ್ತು ಅವರ ಗಂಡ ಇಬ್ಬರು ಪ್ರೀತಿಸಿ ಮದುವೆ ಆಗಿರ್ತಕ್ಕಂಥ ಪ್ರೇಮಿಗಳು. ಸ್ಟಾರ್ಟಿಂಗಲ್ಲಿ ಕೌಶಲ್ಯ ಅವರು ಸ್ವಾಮಿ ಸಮರ್ಥರ ಭಕ್ತರಾಗಿರ್ತಾರೆ ತಾಯಿ ಮನೆಯಿಂದಾನೆ. ಸೊ ಇವರಿಬ್ಬರು ಒಂದೇ ಕಂಪ್ನಿಯಲ್ಲಿ ಜಾಬ್ಗೆ ಹೋಗ್ತಾ ಇರ್ತಾರೆ. ಕೌಶಲ್ಯ ಅವರು ತುಂಬಾ ಮೃದು ಸ್ವಭಾವದವರು. ಕೌಶಲ್ಯರಿಗೆ ಮದುವೆಯಾಗಿ 2 ಮಕ್ಕಳಿರ್ತವೆ, ಸುಖ ಸಂಸಾರ, ಉತ್ತಮವಾಗಿರ್ತಕ್ಕಂಥ ಗಂಡ, ಯಾವುದೇ ದುಶ್ಚಟವಿಲ್ಲದಿರ್ತಕ್ಕಂಥ ಗಂಡ. ಮತ್ತು ಇಬ್ಬರು ಒಂದೇ ಕಂಪ್ನಿಗೆ ಹೋಗ್ತಾ ಇರ್ತಾರೆ. ಬಟ್ ಅಲ್ಲಿ ಇವರು ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ, ಅವ್ರ ಡಿಪಾರ್ಟ್ಮೆಂಟ್ ಬೇರೆ ಇರುತ್ತೆ. ಕೌಶಲ್ಯ ಅವರು ನೋಡೋದಕ್ಕೆ ತುಂಬಾ ಸುಂದರವಾಗಿ ಇರೋ ಕಾರಣಾಂತರವಾಗಿ ಎಷ್ಟು ಜನ ಪ್ರಪಂಚದಲ್ಲಿ ಒಳ್ಳೆಯವರು ಇರ್ತಾರೋ ಅಷ್ಟೇ ಜನ ಕೆಟ್ಟವರು ಕೂಡ ಇರ್ತಾರೆ. ಅದು ಹಂಗಲ್ಲ, ಎಲ್ಲರೂ ಒಳ್ಳೆಯವರು ಇರಬೇಕು, ನೋಡೋ ದೃಷ್ಟಿಗಳು ಬೇರೆ ಬೇರೆ ಇರ್ತವೆ ಅವ್ರ ಮೇಲೆ. ಸೊ ಹೀಗಿರುವಾಗ ಏನಾಗೋಗ್ಬಿಡುತ್ತೆ, ಆ ಕಂಪ್ನಿಯಲ್ಲಿ ಈ ಪ್ರೊಡಕ್ಷನ್ ಒಬ್ಬರು ತೆಗೆಯೋಕ್ಕೆ ಅಂತ ಪ್ರೊಡಕ್ಷನ್ ಮ್ಯಾನೇಜರ್ ಇರ್ತಾರೆ. ಪ್ರೊಡಕ್ಷನ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಬ್ಬ ಮ್ಯಾನೇಜರ್, ಅವರು ಇವ್ರ ಮೇಲೆ ಆಸೆ ಬರುತ್ತೆ. ಇಲ್ಲ, ಇವರಿಗೆ ಸರಿಯಾಗಿ ಇವರ ಸಂಸಾರ ನಿರ್ವಹಣೆ ಇವ್ರಿಗೆ ಮಾಡೋಕ್ಕಾಗಲ್ಲ, ನಾನು ಇವರನ್ನು ಲೈಂಗಿಕವಾಗಿ ಇವರಿಗೆ ಕಿರುಕುಳ ಕೊಡಬೇಕು ಅಂಥೇಳಿ ಒಂದು ವಿಚಾರ ಮಾಡಿ ಆ ಮನುಷ್ಯ ಕೌಶಲ್ಯ ಅವರಿಗೆ ತುಂಬಾ ಮೈ ಮೇಲೆ ಬಿದ್ದು ಮಾತಾಡಿಸೋದು, ಅಸಹ್ಯವಾಗಿ ನಡೆದುಕೊಳ್ಳೋದು ಇದು ನಡೀತಾನೇ ಇರುತ್ತೆ. ಆದರೆ ಕೌಶಲ್ಯ ಅವರು ಯಾವುದೇ ಕಾರಣಕ್ಕೂ ಕೂಡ ಇವರಿಗೆ ಸೊಪ್ಪು ಹಾಕಲ್ಲ. ಅಂದರೆ ತಾವಾಯಿತು, ತಮ್ಮ ಕೆಲಸ ಆಯಿತು. ಇದು ಏನಾಗೋಗ್ಬಿಡುತ್ತೆ, ಒಂದು ದಿವಸ ಆ ಮ್ಯಾನೇಜರು, ಪ್ರೊಡಕ್ಷನ್ ಮ್ಯಾನೇಜರ್ ಡೈರೆಕ್ಟಾಗಿ ಕೇಳಿಬಿಡ್ತಾನೆ, ನೀನು ನಮ್ಮ ಜೊತೆ ಅನೈತಿಕ ಸಂಬಂಧ ಅದಕ್ಕೆ ಭಾಗವಹಿಸದೇ ಇದ್ದ ಪಕ್ಷದಲ್ಲಿ ನಿನ್ನನ್ನು ನಾನು ಏನಾದರೂ ಮಾಡಿ ಕಂಪ್ನಿಯಿಂದ ಹೊರಗಡೆ ಹಾಕ್ತೀನಿ. ಸೊ ಇದು ಕೌಶಲ್ಯ ಅವರಿಗೆ ತಾಳಲಾರದ ನೋವು. ಆದರೆ ಕೌಶಲ್ಯ ಅವ್ರಿಗೆ ನಂಬಿಕೆ ಇತ್ತು, ನಾನು ನಂಬಿರ್ತಕ್ಕಂಥ ಸ್ವಾಮಿ ಸಮರ್ಥ ಮಹಾರಾಜರು ನನ್ನನ್ನು ಕೈ ಬಿಡಲ್ಲ, ಒಂದು ಆತ್ಮವಿಶ್ವಾಸ ಇತ್ತು. ಇದು ನಡೀತಾನೆ ಇರುತ್ತೆ. ಆದರೆ ಒಂದು ದಿವಸ
ಒಂದು ಸ್ಟಾಕ್ ಎಕ್ಸ್ಚೇಂಜು ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೇಸಲ್ಲಿ 1,50,000 ರೂಪಾಯಿ ವಸ್ತುಗಳು ಆಫೀಸಿಂದ ಕಾಣೆಯಾಗಿದೆ ಅಂಥೇಳಿ ಕೌಶಲ್ಯ ಅವರ ಮೇಲೆ ಅದೇ ಮ್ಯಾನೇಜರು ಅಪವಾದನ ಹಾಕ್ತಾನೆ. ಅಪವಾದ ಹಾಕಿದ ಮೇಲೆ ಏನಾಗೋಗ್ಬಿಡುತ್ತೆ, ಒಂದು ಕೌಶಲ್ಯ ಅವರಿಗೆ ಡೈರೆಕ್ಟಾಗಿ ಹೇಳ್ತಾನೆ ಅವನು ಏನಂತ, ನೀವು ಈ ದುಡ್ಡನ್ನು ಭರಿಸಿಕೊಡಬೇಕು, ಇದ್ರ ಜೊತೆ ನೀವು ಕೆಲಸ ಬಿಟ್ಟು ಹೋಗಬೇಕು, ಈ ಪರಿಸ್ಥಿತಿ ನಿಮಗೆ ಮುಂದೆ ಬಂದೊದಗುತ್ತೆ. ಆದರೆ ಕೌಶಲ್ಯ ಅವ್ರಿಗೆ ಗೊತ್ತಿರುತ್ತೆ ಇದು ಬೇಕು ಅಂತಾನೇ ಮಾಡಿರ್ತಕ್ಕಂತಹ ಒಂದು ಕೆಲಸ. ಸೊ ಕೌಶಲ್ಯ ಅವರು ಧೃತಿಗೆಡಲ್ಲ, ಬರಲಿ ಏನೇನು ಬರಲಿ ಸ್ವಾಮಿಯ ದಯನಿನ್ನೊಂದಿರಲಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇಟ್ಕೊಂಡು ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಅವತ್ತು ಆಫೀಸಿಂದ ಬಂದು ತುಂಬಾ ನೋವು ಮಾಡಿಕೊಂಡು ಮನೆಯಲ್ಲಿರ್ತಾರೆ. ಸೊ ಈ ನೋವು ದುಃಖ ಸಂಕಟ ಯಾರ ಮುಂದೆ ಹಂಚ್ಕೋಬೇಕು? ಇಲ್ಲ, ಗಂಡ ಕೇಳ್ತಾನೆ ಏನಾಯಿತು ಅಂತ ಕೇಳ್ತಾನೆ, ಗಂಡನಿಗೆ ಹೇಳ್ತಾಳೆ ಇಲ್ಲ ಏನೂ ಇಲ್ಲ ಅಂಥೇಳಿ ಸುಮ್ಮನಾಗೋಗ್ಬಿಡ್ತಾಳೆ. ಆದರೆ ಅವತ್ತು ಸಾಯಂಕಾಲ ರಾತ್ರಿ ಮಲಗೋ ಸಮಯದಲ್ಲಿ ದೇವ್ರ ಮನೆಗೆ ಹೋಗಿ ಸ್ವಾಮಿ ಸಮರ್ಥರ ಮುಂದೆ ಕಣ್ಣೀರಿಟ್ಟು ಬೇಡ್ಕೊಂಡು ಸ್ವಾಮಿ ಸಮರ್ಥರಿಗೆ ಒಂದು ಮಾತು ಹೇಳ್ತಾಳೆ. ಏನಂತ, ನಾನು ನಾಳೆಯಿಂದ ನಿಮ್ಮ 3 ದಿವಸದ ಪಾರಾಯಣ, ಅಂದರೆ ಒಂದು ದಿವಸಕ್ಕೆ 21 ಅಧ್ಯಾಯ, 3 ದಿವಸ ಅಂದರೆ 63 ಅಧ್ಯಾಯಗಳ ಸತತ ಪಠಣವನ್ನು ನಾನು ಮಾಡ್ತೀನಿ ಅಂಥೇಳಿ ಸಂಕಲ್ಪ ತಗೊತಾಳೆ. ಸಂಕಲ್ಪ ತಗೊಂಡು ಯಾವತ್ತು ಮಾಡೋದು ಅಂತ ವಿಚಾರ ಆಗುತ್ತೆ, ಬುಧವಾರದಿಂದ ಮಾಡೋಣ ಅಂತ ಆಗುತ್ತೆ. ಕೌಶಲ್ಯ ಅವರು ಮಾರನೇ ದಿವಸ ಯಥಾಶಕ್ತಿ ಆಫೀಸ್ಗೆ ಹೋಗ್ತಾರೆ. ಆಫೀಸಲ್ಲಿ ಮ್ಯಾನೇಜರು ಬಾಯಿಗೆ ಬಂದಂಗೆ ಹೇಳ್ತಾನೆ, ನಾಳೆ ಇಲ್ಲ ನಾಡಿದ್ದು ನೀವೇನಾದರೂ ಇದಕ್ಕೆ ಸೆಟ್ಲ್ಮೆಂಟ್ ಆಗಲಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನೀವು ಆಫೀಸ್ ಬಿಡಬೇಕಾಗತ್ತೆ, ಕೆಲಸ ಕಳ್ಕೋಬೇಕಾಗತ್ತೆ ಅಂಥೇಳಿ ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಕೌಶಲ್ಯ ಅವರು ಮಧ್ಯಾಹ್ನನೇ ಕೆಲಸ ಬಿಟ್ಟು ಬಂದುಬಿಡ್ತಾರೆ. ಆದರೆ ಕೌಶಲ್ಯ ಅವರು ಕೆಲಸ ಬಿಟ್ಟು ಬಂದು ಮಾಡಿರ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ಫಸ್ಟು ಸ್ವಾಮಿ ಸಮರ್ಥರ ಎಲ್ಲ ಪ್ರಾರ್ಥನಾ ಮಂದಿರವನ್ನು ಕ್ಲೀನ್ ಮಾಡ್ಕೊತಾರೆ, ಸ್ವಾಮಿ ಮಹಾರಾಜರನ್ನ ಕುಂದಿರಿಸ್ತಾರೆ, ಫೋಟೋ ಇಡ್ತಾರೆ, ಕಾಯಿ ಇಡ್ತಾರೆ, ಪ್ರತಿಯೊಂದು ಕೂಡ ಮಾಡ್ತಾರೆ. ಮಾಡಿ ನಾಳೆ ಬೆಳಿಗ್ಗೆ ಪಾರಾಯಣ ಸ್ಟಾರ್ಟ್ ಮಾಡಬೇಕು ಒಂದು ನಿರ್ಧಾರ ಮಾಡ್ತಾರೆ. ಪಾರಾಯಣ ಮುಗಿಸ್ಕೊಂಡು ನಾನು ಆಫೀಸ್ಗೆ ಹೋಗ್ತೀನಿ. ಪಾರಾಯಣ ಮುಗಿಯುತ್ತೆ, ಮಹಾಮಂಗಳಾರತಿ ಮಹಾ ನೈವೇದ್ಯ ಮಾಡಿ ಆಫೀಸಿಗೆ ಹೋಗ್ತಾರೆ. ಅವತ್ತು ಕೂಡ ಅದೇ ಥರನೇ ಘಟನೆ ನಡೆಯುತ್ತೆ. ಆದರೆ ಮಾರನೇ ದಿವಸ ಸೇಮ್, ಅಂದರೆ ಶುಕ್ರವಾರದ ದಿವಸ ಅಲ್ಲಿ ಇದೇ ಸೇಮ್. 2ನೇ ದಿವಸ ಪಾರಾಯಣ 21 ಅಧ್ಯಾಯ ಪಾರಾಯಣ ಮುಗಿಸ್ಕೊಂಡು ಆಫೀಸಿಗೆ ಹೋಗ್ತಾರೆ. ಆಫೀಸಿಗೆ ಹೋದ ತಕ್ಷಣ ಮ್ಯಾನೇಜರು, ಪ್ರೊಡಕ್ಷನ್ ಮ್ಯಾನೇಜರು ಭಯಂಕರ ಕೋಪವಾಗಿ ಬಂದು ತಮ್ಮ ಕ್ಯಾಬಿನಿಗೆ ಕರೆಸ್ತಾನೆ. ಕರೆದ್ಬಿಟ್ಟು ಇಲ್ಲ ಆಗಿದ್ದಾಗೋಯ್ತು, ಒಂದು ಕಾಂಪ್ರಮೈಸಿಗೆ ಬಂದುಬಿಡಿ, ನನಗೆ ಅರ್ಧ ದುಡ್ಡು ಕೊಟ್ಬಿಡಿ, ನಾನು ಈ ಕೇಸನ್ನು ಹೆಂಗಾದರೂ ಮುಚ್ಚಾಕ್ತೀನಿ ಅಂಥೇಳಿ ಸೌಜನ್ಯಗೆ ಹೇಳ್ತಾನೆ. ಕೌಶಲ್ಯ ಹೇಳ್ತಾನೆ. ಕೌಶಲ್ಯ ಒಂದು ಹೇಳ್ತಾರೆ, ನೋಡಿ ನಾನು ದುಡ್ಡು ಕೊಡೋದೇ ಆದರೆ, ನಾನು ನನ್ನಿಂದ ತಪ್ಪು ಆಗಿದ್ದೇ ಆದರೆ ನಾನು ಆಫೀಸಿಗೇ ಬರೆಸಿಕೊಡ್ತೀನಿ, ನಾನು ನಿಮಗೆ ದುಡ್ಡು ಕೊಡಲ್ಲ. ನಾನು ಈ ಕ್ಷಣವೇ ಆಫೀಸಲ್ಲಿ ಸೀನಿಯರ್ ಮ್ಯಾನೇಜರ್ ಹತ್ರ ಹೋಗ್ಬಿಟ್ಟು ಮಾತಾಡ್ತೀನಿ ಅಂದ ತಕ್ಷಣವೇ ಆ ಪ್ರೊಡಕ್ಷನ್ ಮ್ಯಾನೇಜರು ಪೊಗರುಗಟ್ಬಿಡ್ತಾನೆ. ಅಯ್ಯೋ ಇದೇನಪ್ಪ, ಒಂದು ಮಾಡೋಕ್ಕೋಗಿ ಇನ್ನೊಂದು ಆಯ್ತಲ್ಲ. ಆದರೆ ಒಂದು ವಿಚಾರ ಹೇಳ್ತೀನಿ ನಿಮಗೆ ವೀಕ್ಷಕರೇ, ಸ್ವಾಮಿ ಸಮರ್ಥರು ಏನು ಹೇಳ್ತಾರಪ್ಪ ಅಂತಂದರೆ, ನನಗೆ ಒಂದು ಮಾತು ನೀವು ಹೇಳಿ, ನನ್ನ ಕಣ್ಣಲ್ಲಿ ನೀರು ಬಂದರೂ ಕೂಡ ನಾನು ತಡ್ಕೊತೀನಿ, ಆದರೆ ನನ್ನ ನಂಬಿರ್ತಕ್ಕಂಥ ಭಕ್ತಾದಿಗಳ ಕಣ್ಣಲ್ಲಿ ನೀರು ಬಂತರೋ, ನೀರು ಹಾಕ್ಸಿರೋರ ಕಣ್ಣಲ್ಲಿ ರಕ್ತಾನೇ ಬರೋದು. ಯಾಕಂದರೆ ಅಷ್ಟು ಇಷ್ಟಪಟ್ಟು ಕಷ್ಟಪಟ್ಟು ಸ್ವಾಮಿಯ ಸೇವೆ ಮಾಡಿರ್ತಕ್ಕಂಥ ಭಕ್ತಾದಿಗಳಿಗೆ ಯಾವತ್ತೂ ಕೂಡ ಸ್ವಾಮಿ ಮಹಾರಾಜರು ಕೈ ಬಿಟ್ಟರೋ ಇತಿಹಾಸನೇ ಇಲ್ಲ. ಪ್ರಪಂಚದಲ್ಲಿ ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಒಳ್ಳೆಯವರಿಗೆ ಒಳ್ಳೆ ರೀತಿಯೇ ಒಳ್ಳೆಯ ರಿಸಲ್ಟೇ ಬರುತ್ತೆ, ಕೆಟ್ಟವರಿಗೆ ಇವತ್ತಲ್ಲ ನಾಳೆ ಕೆಟ್ಟದ್ದೇ ಆಗೋದು, ಇದು ಖಂಡಿತ. ಇಷ್ಟಾದ ಮೇಲೆ ಏನಾಗುತ್ತಪ್ಪ ಅಲ್ಲಿ ಅಂದರೆ, ಮ್ಯಾನೇಜರ್ ಹತ್ರ ಅವರು ಸೌಜನ್ಯ ಅವರು ವಿಚಾರಣೆ ಮಾಡಲ್ಲ, ಡೈರೆಕ್ಟಾಗಿ ಮ್ಯಾನೇಜರ್ ಮುಂದೆ ಆ ಕ್ಷಣಕ್ಕೆ ಪರಾಶಕ್ತಿ, ಅಂದರೆ ಏನೋ ಒಂದು ಅದ್ಭುತ ಶಕ್ತಿ ಅವ್ರ ಮೈಯಲ್ಲಿ ಪಾಸ್ ಆದಂಗೆ ಹೋಗ್ಬಿಡುತ್ತೆ. ಅಂದರೆ ಅಷ್ಟೊಂದು ಸೂಕ್ಷ್ಮವಿರೋರು ಅವರು ಯಾವ ಮಟ್ಟಕ್ಕೆ ಹೋಗ್ಬಿಟ್ರು ಅಂದರೆ, ಡೈರೆಕ್ಟಾಗಿ ಮ್ಯಾನೇಜರ್ ಕ್ಯಾಬಿನ್ಗೆ ಹೋಗ್ಬಿಟ್ಟು ನನಗೆ ಹಿಂಗೆ ಅನ್ಯಾಯ ಆಗಿದೆ, ಇದಕ್ಕೆ ನೀವು ನ್ಯಾಯ ಕೊಡಿಸ್ಬೇಕು ಅಂತೇಳಿ ಇಡೀ ಆ ಫ್ಯಾಕ್ಟ್ರಿಯಲ್ಲೇ ಒಂದು ಗುಲ್ಲೆಬ್ಬಿಸಿ ದೊಡ್ಡ ಗಲಾಟೆ ಮಾಡಿಬಿಡ್ತಾರೆ. ಅಷ್ಟು ಸೇರಿರ್ತಕ್ಕಂಥ ಜನ ಎಲ್ಲ ಕೂಡ ಹೆಣ್ಮಕ್ಳು ಕೂಡ ಅಲ್ಲಿ ಮ್ಯಾನೇಜರ್ ಕ್ಯಾಬಿನಿಗೆ ಬಂದುಬಿಟ್ಟು ಹೇಳ್ತಾರೆ, ಇದು ಸೌಜನ್ಯ ಅವಳದು ಒಬ್ಬಳದಲ್ಲ, ಈ ಸಮಸ್ಯೆ ನಾವು ಅನುಭವಿಸ್ತಿದ್ದೀವಿ ಅಂಥೇಳಿ
ಎಲ್ಲರೂ ಕೂಡ ಆ ಪ್ರೊಡಕ್ಷನ್ ಮ್ಯಾನೇಜರ್ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿ ಆಮೇಲೆ ಮ್ಯಾನೇಜರ್ ಅವ್ರಿಗೆ ಹೇಳ್ತಾನೆ, ನೋಡು ನೀನು ನಮಗೆ ತಿಳಿಯಲಾರದು ಕೂಡ ಅನ್ಯಾಯ ಮಾಡಿದೆ, ಆದರೆ ಅನ್ಯಾಯ ಮಾಡಿರ್ತಕ್ಕಂಥ ನ್ಯಾಯ ದೇವರು ಇವತ್ತಲ್ಲ ನಾಳೆ ನಿನಗೆ ತೋರಿಸ್ತಾನೆ ಅಂದಿದ್ದಕ್ಕೆ ಇದೇ ಜೀವಂತ ಜ್ವಲಂತ ಸಾಕ್ಷಿ. ನೀನು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಈ ಆಫೀಸಲ್ಲಿ ಕೆಲಸ ಮಾಡೋ ಹಾಗಿಲ್ಲ. ಈ ಕ್ಷಣವೇ ನೀನು ಇಲ್ಲಿಂದ ಬಿಟ್ಬಿಟ್ಟು ಹೊರಗೋಗು. ಒಂದು ವೇಳೆ ಆಫೀಸಿನ ಸುತ್ತಮುತ್ತ ಕಂಡು ಈ ಹೆಣ್ಣು ಮಗಳಿಗೆ ಏನಾದರೂ ಕಷ್ಟ ಕೊಟ್ಟಿದ್ದೆ ಆದರೆ ನಿನ್ನ ಮೇಲೆ ನಾವು ಆ್ಯಕ್ಷನ್ ತಗೋಬೇಕಾಗತ್ತೆ, ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ಅಂಥೇಳಿ ಖಡಾಖಂಡಿತವಾಗಿ ಹೇಳ್ತಾರೆ. ಅದೇ ಕ್ಷಣದಲ್ಲಿ ಅಲ್ಲಿ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯರು, ಅಂದರೆ ಆಫೀಸಿಗೆ ಅಂದರೆ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಿರಿಯರು ಕೂಡ ಎಂಟ್ರಿ ಆಗ್ತಾರೆ. ಇದನ್ನೆಲ್ಲ ನೋಡಿ ಅವರು ಸೌಜನ್ಯನ ಒಂದು ದಿಟ್ಟತನ ನೋಡಿ, ನೋಡಮ್ಮ ಈ ಒಂದು ದಿಟ್ಟತನ ನೋಡಿ ಒಂದು ಆಫೀಸಲ್ಲಿ ಆಗ್ತಿರ್ತಕ್ಕಂಥ ಅನ್ಯಾಯವನ್ನು ತಡೆಗಟ್ಟಿ ನಾನು ಕೊಟ್ಟರೆ ಆಫೀಸಿಗೆ ದುಡ್ಡು ಕೊಡ್ತೀನಿ ಅನ್ನೋ ಒಂದು ದೃಢ ನಿರ್ಧಾರ ಇಟ್ಕೊಂಡು ನೀನು ಸತ್ಯಾಸತ್ಯತೆಗಳ ಮೇಲೆ ನಿಂತು ಹೋರಾಡಿದೀಯಾ. ಇನ್ನು ಮುಂದೆ ಈ ಒಂದು ಪ್ರೊಡಕ್ಷನ್ ಮ್ಯಾನೇಜರ್ ಕೆಲಸವನ್ನು ನೀನೇ ಮಾಡು, ಅವನಿಗೆ ಕೊಡೋಕ್ಕಿಂತ ಸಂಬಳ ನಿನಗೆ 2,000 ರೂಪಾಯಿ ನಾನು ಜಾಸ್ತಿ ಕೊಡ್ತೀನಿ ಅಂತೇಳಿ ಅವರನ್ನು ಅದೇ ಮ್ಯಾನೇಜರ್ ಕೆಲಸದ ಮೇಲೆ ಇರ್ತಾರೆ. ಆದರೆ ಒಂದು ನೋಡಿ ಹೆಂಗಾಗತ್ತೆ ಅಂದರೆ, ಇಷ್ಟು ದಿವಸ ಗಂಡನ ಕೈ ಕೆಳಗಡೆ ಕೆಲಸ ಮಾಡುವಂಥ ಪರಿಸ್ಥಿತಿ, ಅಂದರೆ ಗಂಡ ಹೆಂಡತಿ ಜೊತೆಗೆ ಹೋಗ್ತಾಯಿದ್ರು, ಜೊತೆಗೆ ಬರ್ತಾಯಿದ್ರು. ಬಟ್ ಇಲ್ಲಿ ಸ್ವಾಮಿಯ ಒಂದು ಕೃಪಾಶೀರ್ವಾದ, ಸ್ವಾಮಿಯ ಒಂದು ದಯೆ ಆ ಸೌಜನ್ಯ ಅವರಿಗೆ ಆಫೀಸಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಕೆಲಸ ಸಿಕ್ತು. ನೋಡಿ, ಎಷ್ಟೋ ಜನ ಅಂತಾರೆ ನಾನು ಸ್ವಾಮಿ ಸೇವೆ ಮಾಡಿದೆ, ಅದು ಆಗುತ್ತೆ, ಖಂಡಿತವಾಗಿಯೂ ಆಗುತ್ತೆ. ಆ ಒಂದು ವಿಶ್ವಾಸವಿಟ್ಟು ನಡೀರಿ, ಎಲ್ರಿಗೂ ಒಳ್ಳೆಯದಾಗತ್ತೆ. ನನಗೂ ಕೂಡ ನಾನು ಎಷ್ಟೋ ಕಷ್ಟ, ನೋವು, ದುಃಖ, ಸಂಕಟ ಅನುಭವಿಸಿನೇ ಈ ಒಂದು ಜಾಗಕ್ಕೆ ಬಂದು ಕೂತ್ಕೊಂಡಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಸ್ವಾಮಿ ಸಮರ್ಥರಿಗೂ ಎಲ್ರಿಗೂ ಒಳ್ಳೆಯ ದಾರಿ ತೋರಿಸಲಿ ಅಂತ ಇಲ್ಲಿಗೆ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ.